ಸಚಿವರಂತ ರಾಧಾರವರಿದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ಬೆಳಗ್ಗೆ ನಾನು ವಿಧಾನಸೌಧದಲ್ಲಿ ಈ ಹಾಲ್ನಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ನಮ್ಮ DC COಗಳು ಮತ್ತು ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮೆಲ್ಲ ಚೀಫ್ ಸೆಕ್ರೆಟರಿ ಎಲ್ಲ ಸೀನಿಯರ್ ಅಧಿಕಾರಿಗಳೆಲ್ಲ ಸೇರಿ ನಾವು ಚರ್ಚೆ ಮಾಡಿದ್ದೇವೆ. ಈಗಾಗಲೇ 60% ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಸೊ ರಾಜ್ಯದಲ್ಲಿ ಕೂಡ ಜಲಾಶಯಗಳು ಬರೀ ಒಟ್ಟು 40% ಮಾತ್ರ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ನೀರಿದೆ. ಬರೀ ಕುಡಿಯೋಕೆ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ನಾನು ಆಗಲೇ ಮನವಿ ಮಾಡಿದ್ದೇನೆ, ಎಲ್ಲ ಆಫೀಸರ್ಸ್ಗಳಿದ್ದೇನೆ, ನಿಮ್ಮ ಮೀಟಿಂಗ್ಗಳನ್ನು ಕಂಪ್ನಿ ಏನಿದೆ ನೀರು ಬಂದ ಮೇಲೆ ಮೀಟಿಂಗ್ ಮಾಡಬೇಕು. ನೀರನ್ನು ಏನು ವಿಚಾರ ಇದೆ ಅನ್ನೋದನ್ನು ಆಗಾಗ ರೈತರಿಗೆ ಮಾರ್ಗದರ್ಶನ ಕೊಡಬೇಕು. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ, ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರ್ದು ಅನ್ನೋದು ನನ್ನ ಮನವಿಯನ್ನು ಮಾಡ್ತಾ ಇದ್ದಾರೆ. ಜಲವಿದ್ಯುತ್ಗೆ ಬರೀ 20% ಇದೆ. ಕಾವೇರಿ ಕಣಿವೆಗೂ ಅರ್ಧ ಸ್ವಲ್ಪ ಎಲ್ಲ ಸೇರಿರುತ್ತೆ. ಕೃಷ್ಣಾನೇ 48 ಇದೆ. ಒಟ್ಟು 40% ಮಾತ್ರ ಆವರೇಜ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಅಂತರ್ಜಲದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೇನೆ. ಕೆರೆಗಳು ಕೂಡ ನೀರಿನ ಮಟ್ಟ ಬಹಳ ಕಡಿಮೆ ಆಗಿದೆ. ಒಟ್ಟು 3817 ಸಣ್ಣ ನೀರಾವರಿ ಕೆರೆಗಳಿಗೆ, ಅದರಲ್ಲಿ ಒಟ್ಟು 3235 50% ಕಡಿಮೆ ಇದೆ. ಒಟ್ಟು 32,504 ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ 27,450 ಕೆರೆಗಳು 50% ಕಡಿಮೆ ಇದೆ. ಆದರೂ ಕೂಡ ಏನು ಈ ಬರಗಾಲದಲ್ಲಿ ನಾನು ಬೆಳಗಾವಿನಲ್ಲಿ ಮೀಟಿಂಗ್ ಮಾಡಿ ಈಗಾಗಲೇ 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕುಡಿಯುವ ನೀರಿಗೆ ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸಬಾರ್ದು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗಾಗಲೇ ಸುಮಾರು 329 ಕೋಟಿ ರೂಪಾಯಿ ಅಷ್ಟು ದುಡ್ಡು ಅವರೆಲ್ಲರೂ ಸೇರಿ ಅವರ ಅಕೌಂಟಲ್ಲಿ ಈಗಾಗಲೇ ಸ್ಟಾಕ್ ಇದೆ. ಸೊ ಅದಕ್ಕೇನು ಸಮಸ್ಯೆ ಇಲ್ಲ. ದುಡ್ಡು ಕೊರತೆ ಯಾವ ಕಾರಣಕ್ಕೂ ತೊಂದರೆ ಇರಬಾರ್ದು ಅಂತೇಳಿ ಅವ್ರ ಹತ್ರ ಎಕ್ಸ್ಟ್ರಾನೇ ದುಡ್ಡಿದೆ. ಈಗ ಅದರಲ್ಲೂ 1 ಕೋಟಿ ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಪ್ರತಿ ಕ್ಷೇತ್ರದಲ್ಲಿ ಅಂತೇಳಿ MLAಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ನೀವು ಮಾಡಿ ಅಂತೇಳಿ ನಾನು ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ಮನ್ರೇಗಾ ವಿಚಾರದಲ್ಲಿ ನಮ್ಮದು ತೀವ್ರವಾದಂಥ ಕೇಂದ್ರ ಸರ್ಕಾರದ ಏನು ಆದೇಶ ಇದೆ, ಇದ್ರ ಬಗ್ಗೆ ನಮ್ಮ ವಿಶ್ವಾಸ ತೆಗೆದುಕೊಳ್ಳಿಲ್ಲ ಅಂತೇಳಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಏನೇನು ಬೇಕೋ ನಮ್ಮ ಹೋರಾಟ ನಡೀತಾ ಇದೆ. ಆದರೂ ಕೂಡ BG ರಾಮ್ಜಿ ಯೋಜನೆ ಏನಿತ್ತು ಅದನ್ನು ನಾವು 40% ನಾವು ಕೊಡಬೇಕಾಗ್ತದೆ ಹಣ. ಕೆಲವು ಸ್ಕೀಮ್ಸ್ ಎಲ್ಲ ಅಪ್ರೂವ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಅಂದರೆ ಏನೇನು ತಗೋಬೋದು ಅಂತ. ಆದಷ್ಟು ಕಮ್ಯುನಿಟಿ ಡೆವಲಪ್ಮೆಂಟು, ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ಮತ್ತು ಏನು ಕೆಲವು ಇಂಡಿವಿಜುವಲ್ ಬೆನಿಫಿಟ್ಗೆ ಅವಕಾಶ ಮಾಡಿಕೊಡುವುದು,
ಅಂತ ಕೆಲಸ ಎಲ್ಲ ನೋಡಿಕೊಂಡು ಪ್ರತಿಯೊಂದು ಕೆಲಸ ಕೂಡ ನೀವು ದಾಖಲೆಗಳನ್ನು ಸರಿಯಾದ ಸಮೇತ ಸೃಷ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಬಹಳ ಹುಷಾರಾಗಿ ಯಾವ ಲೂಸ್ ಹೋಲ್ಸ್ಗೂ ಅವಕಾಶ ಕೊಡಬಾರ್ದು. ಆ ಒಂದು ಏನು ಜನರು ಯಾರು ಒಕ್ಕಲು ಹೋಗಬಾರ್ದು ಹೊರಗಡೆ ರಾಜ್ಯಗಳಿಗೆ, ಇಲ್ಲೇ ಅವನ್ನ ಕೆಲಸ ಕೂಲಿಗಳನ್ನು ಕೊಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಅವರು ಬಡವರಿಗೆಲ್ಲ ಯಾರು ಇದ್ದಾರೆ ಅವರೆಲ್ಲ ಅಂತರ್ಜಲ ಹೆಚ್ಚಿಸ್ಕೊಳ್ಳುವಂಥವ್ರು, ಕೃಷಿ ಹೊಂಡ ಮಾಡ್ಕೊಳ್ಳುವಂಥವ್ರು, ಜಮೀನು ಅನುಕೂಲ ಮಾಡ್ಕೊಳ್ಳುವಂಥವ್ರು, ಮನೆಗಳು ಕಟ್ಕೊಳ್ಳುವಂಥವ್ರು, ಚೆಕ್ ಡ್ಯಾಮ್ ಮಾಡ್ಕೊಳ್ಳುವಂಥವ್ರು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ ಸೇರಿ ಮಾಡೋಕ್ಕಾಗ್ತದೆ. ಅದಕ್ಕೆಲ್ಲ ಗ್ರಾಮ ಸಭೆಗಳನ್ನು ಮಾಡಿ ಆ ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಆ ಕೆಲಸ ಕೂಡ ಆಗ್ತದೆ. ಇದಲ್ಲದೆ ಇವತ್ತು ಫೀಲ್ಡ್ ರಿಪೋರ್ಟ್ ಕೂಡ ತರಿಸ್ಕೊಳ್ತೀನಿ. ಸೊ ಫೀಲ್ಡ್ ರಿಪೋರ್ಟ್ ಆದಮೇಲೆ ಕೂಡ ಅವರು ನಾನು ಹೇಳಿದ್ದೀನಿ, ಪೇಪರ್ ರಿಪೋರ್ಟ್ ನನಗೆ ಇಷ್ಟ ಇಲ್ಲ, ನಿಮ್ಮ ಕಣ್ಣುಗಳೇ ನಿಮಗೆ ಸಾಕ್ಷಿಯಾಗಿರ್ಬೇಕು. ನೀವು ಬರೀ ಯಾವುದೋ ಒಂದು ವರದಿನೆಲ್ಲ ನಾನು ಒಪ್ಪುದಿಲ್ಲ ಅಂತ ಹೇಳಿದ್ದೇನೆ. ಪ್ರತಿಯೊಬ್ಬರು ಕೂಡ ತಾಲೂಕಿನಲ್ಲಿ ಫೀಲ್ಡ್ ವಿಸಿಟ್ ಹೋಗಿ ನೀವು ರಿಪೋರ್ಟ್ ಕೊಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು 15 ದಿನದಲ್ಲಿ ಕೇಂದ್ರ ಸರ್ಕಾರಕ್ಕೆ ಬರ ಪರಿಸ್ಥಿತಿಯನ್ನ ಒಂದು ವರದಿಯನ್ನು ನಾನು ಕೊಡಬೇಕಾಗ್ತದೆ. ಕೊಟ್ಟಬೇಕಾದಾಗ ಅವ್ರು ಬಂದು ನೋಡಿದಂಥ ಸಂದರ್ಭದಲ್ಲಿ ನಾವು ಏನು ಕಳಿಸಿರ್ತೀವಿ ಅದಕ್ಕೆ ಮಾಹಿತಿ ಇರಬೇಕು. ಯಾಕೆಂದ್ರೆ ಯಾವುದೇ ಆದಂಥ ಪ್ರತ್ಯೇಕವಾದಂಥ ತಂಡ ಬಂದಾಗ ಸೊ ಅದಕ್ಕೆ ನಾವು ಮಾಹಿತಿಯನ್ನು ಕರೆಕ್ಟಾಗಿ ಕೊಡಬೇಕು ಅನ್ನೋದನ್ನು ನಾನು ತಿಳಿಸಿದ್ದೇನೆ. ಈಗಾಗಲೇ ತಮ್ಗೆ ಗೊತ್ತಿದೆ, ಪ್ರೈಮ್ ಮಿನಿಸ್ಟರ್ಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ನಿಮ್ಮ ಟೀಮ್ನ ಕಳಿಸ್ಕೊಡಿ ಅಂತೇಳಿ. ಸೊ ಅದಕ್ಕೆ ಈ ಸದ್ಯದಲ್ಲೇ ಪಾರ್ಲಿಮೆಂಟ್ ಕೂಡ ಶುರು ಆಗ್ತದೆ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಕೂಡ ಏನು ವಾಸ್ತವಾಂಶ ಏನಿದೆ ಅನ್ನೋದನ್ನು ನಾನು ಅವರಿಗೆ ತಿಳಿಸ್ತೇನೆ. ಸೊ ಮೇವಿಗೆ ಕೂಡ ನೀವು ಸಿದ್ಧತೆ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಈಗಾಗಲೇ ಮಾಡ್ಕೊಂಡಿದ್ದಾರೆ. ಎಲ್ಲೂ ಮೇವಿನ ಕೊರತೆಯನ್ನು ಕಾಣ್ತಾ ಇಲ್ಲ. ಮೇವು, ಗೊಬ್ಬರ ಇವೆಲ್ಲ ಕೂಡ ಜಾನುವಾರುಗಳಿಗೆ ಅನುಕೂಲ ಆಗಲಿಕ್ಕೆ ಏನು ವ್ಯವಸ್ಥೆ ಬೇಕು, ಕೆಲವು ಕಿಟ್ಗಳನ್ನ ಈ ಮೇವಿನ ಕಿಟ್ಗೋಸ್ಕರ ಕೆಲವೆಲ್ಲ ಅಲ್ಲೇ ಲೋಕಲಲ್ಲಿ ಬಿಡಲಿಕ್ಕೆ. ಯಾಕೆಂದರೆ ಇನ್ನು ಮುಂದಕ್ಕೆ ಎಲ್ಲಿಂದಲೂ ಭತ್ತ ಎಲ್ಲ ತರಲಿಕ್ಕೆಲ್ಲ ಭಾಳ ಕಷ್ಟ ಆಗ್ತದೆ, ಭತ್ತದ ಹುಲ್ಲನ್ನು. ಅದಕ್ಕೆ ನೀವೆಲ್ಲ ಭಾಳ ಜಾಗೃತರಾಗಿರಬೇಕು ಅಂತ ಹೇಳಿದ್ದೇನೆ. ಈಗಾಗಲೇ ಅಂತರ್ಜಲ ಅಂತೂ ಕುಸಿದಿದೆ. ಸೊ ಯಾವ ಕಾರಣಕ್ಕೂ ಕೂಡ ಅಗತ್ಯವಾದಂಥ ಮೇವು ಏನೋ ಸಮಸ್ಯೆ ಬಂತು ಅಂದರೆ ಗೋಶಾಲೆಗಳೆಲ್ಲ ತೆಗಿಲಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಯಾವ ಕಾರಣಕ್ಕೂ ಕೂಡ ಜನ ಹೋಗಬಾರ್ದು. ಆದಷ್ಟು ಸಣ್ಣ ಮತ್ತು ಸಣ್ಣ ರೈತರ ಹಿತವನ್ನು ನೀವು ಕಾಪಾಡಬೇಕು ಅಂತ ಹೇಳಿದ್ದೇನೆ. ಸೊ ಈಗ ಹೊಸ ಬೋರ್ವೆಲ್ ಕೊರೆಯುವಾಗ ಯಾವುದೇ ಆಗಲಿ ಕೆಲವು ಕಡೆ ನಾನು ಗಮನಿಸಿದ್ದೇನೆ, ಯಾವ ಕಾಂಟ್ರಾಕ್ಟರ್ ಬಂದು ಹಳೆ ಬೋರ್ವೆಲ್ನ ಸೇರಿಸಿ ಕೊಟ್ಟು ಮಾಡಿ ಬಿಲ್ಗಳು ತೆಗೆದುಕೊಳ್ಳೋದು ಇವೆಲ್ಲ ಕೂಡ ನಡೆದಿವೆ ಹಿಂದೆ ಎಲ್ಲ. ಅದಕ್ಕೆ ಪ್ರತಿಯೊಂದು ಬೋರ್ವೆಲ್ ಕೂಡ ವಿಡಿಯೋ ಮಾಡಬೇಕು. ತೆಗೆಯೋಕ್ಕಿಂತ ಮುಂಚಿತವಾಗಿ ಆ ಇದು ಕೋಆರ್ಡಿನೇಟ್ಸ್ ಕೂಡ ಇರಬೇಕು. ಎಲ್ಲೂ ಕೂಡ ಮಿಸ್ಯೂಸ್ ಆಗಬಾರ್ದು, ಒಂದು ಬೋರ್ವೆಲ್ ಕೂಡ ಮಿಸ್ಯೂಸ್ ಆಗಬಾರ್ದು. ಮತ್ತು ಪವರ್ ಇಲಾಖೆಯವ್ರಿಗೆ ಅದಕ್ಕೆ ನೀವೇನು ಬೋರ್ವೆಲ್ ಮಾಡ್ತೀರಿ ಅದನ್ನ ಕಾಸ್ಟ್ ಕೂಡ ನಿಮ್ಮಿಂದಲೇ ಇರಬೇಕು. ಅವ್ರಿಗೆ ಬರೀ ಒಂದು ಬೋರ್ವೆಲ್ ಕೊಟ್ಬಿಟ್ಟು ಅವ್ರನ್ನ ಹಾಕಿ ಅಂತಲ್ಲ, ಅದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಕೂಡ ನೀವೇ ಅದನ್ನ ಅಳವಡಿಸ್ಕೊಳ್ಳಿದ್ದು ಕೂಡ ನಾನು ಹೇಳಿದ್ದೇನೆ. ಜೊತೆಗೆ ಟ್ರಾನ್ಸ್ಫಾರ್ಮರ್ ಸೆಂಟರ್ಗಳಲ್ಲಿ ಸ್ಟಾಕ್ ಇರಬೇಕು, ಟ್ರಾನ್ಸ್ಫಾರ್ಮರ್ಗಳು ಅದನ್ನು ನೀವು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಮರ್ಜೆನ್ಸಿ ಬೇಕಾದ್ರೆ ಏನು ಟ್ರಾನ್ಸ್ಫಾರ್ಮರ್ ನಮ್ಮ ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲಿ ಮಾಡಿ ಸ್ವಲ್ಪ ಲಿಬರಲ್ ಆಗಿ ನೀವೆಲ್ಲ ಕಾಪಾಡ್ಕೊಂಡಿರ್ಬೇಕು ಅನ್ನೋದನ್ನು ನಾನು ಹೇಳ್ತೇನೆ. ಸೊ ಈಗಾಗಲೇ ಬೀದರು ಹೋಗಿ ಗುಲ್ಬರ್ಗ ಮತ್ತು ಬೆಳಗಾವಿ ವಿಭಾಗದ ಸಭೆ ಕೂಡ ನಾನು ಮಾಡಿದ್ದೇನೆ. ಈಗ 25ಕ್ಕೆ ನಾನು ಚಿತ್ರದುರ್ಗದಲ್ಲಿ ಕೂಡ ನಾನು ಮಾಡ್ತೇನೆ, ಅಲ್ಲೂ ಕೂಡ ಹೋಗ್ತೇನೆ. ಅದಾದ್ಮೇಲೆ ಮೈಸೂರು ಕಡೆ ಹೋಗ್ತೀನಿ, ದಿನ ಅಲ್ಲೂ ಸಭೆ ಮಾಡ್ತೇನೆ. ಸೊ ನಮ್ಮ ಸರ್ಕಾರ ಎಲ್ಲ ಕುಡಿಯುವ ನೀರಿನ ಬಗ್ಗೆ ವಿಶೇಷವಾಗಿ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಪಶುಸಂಗೋಪನಾ ಇಲಾಖೆಯವರು ಕೂಡ ಇದನ್ನ ಯಾವ ರೀತಿ ಗೋವುಗಳಿಗೆ ಸ್ವಲ್ಪ ಅನುಕೂಲ ಆಗಬೇಕು, ಮೇವು ಅನುಕೂಲ ಆಗಬೇಕು ಅಂತೇಳಿ ಅವರು ಎಲ್ಲ ಒಮ್ಮತದಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಸೊ ಎಲ್ಲ ಆಫೀಸರ್ಸು ಕಂಪಲ್ಸರಿ ಅವರ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇದ್ದವ್ರ ಜೊತೆಗೆ ಫೀಲ್ಡ್ ವಿಸಿಟ್ನ ಮಾಡಬೇಕು. ರಿಪೋರ್ಟ್ ಆಫೀಸಲ್ಲಿ ಕೂತ್ಕೊಂಡು ಫೀಲ್ಡ್ ವಿಸಿಟ್ ಇಲ್ಲ. ಒಂದು ಬೋರ್ವೆಲ್ ಕೊರ್ಸ್ಬೇಕಾದ್ರೂ ಕೂಡ ಅಲ್ಲಿ ಹೋಗಿ ನಿಂತ್ಕೊಂಡು ಬೋರ್ವೆಲ್ ಜೊತೆ
ಆ ಲೋಕಲ್ ಲೀಡರ್ಸ್ನ ಕರೆಸಿ ಜನಪ್ರತಿನಿಧಿಗಳು ಮಾಜಿ ಪ್ರತಿನಿಧಿಗಳನ್ನೆಲ್ಲ ಕೂಡ ಕರೆಸಿಸ್ಬಿಟ್ಟು ಅವ್ರ ಗಮನಕ್ಕೂ ಕೂಡ ತಂದು ಮಾಡಬೇಕು. ಯಾಕೆಂದರೆ ನಾಳೆ ಕಾಂಟ್ರಾಕ್ಟ್ ಎಲ್ಲೋ ಬಂದು ಪಟ್ಟಿ ಕೊಟ್ಬಿಟ್ಟು ಬಿಲ್ ತಗೊಳ್ಳೋಂಥದ್ದೆಲ್ಲ ಕೂಡ ಆಗಬಾರ್ದು ಅಂತೇಳಿ ಅದಕ್ಕೆ ಹೇಳಿದ್ದೇನೆ. ರೈತರ ಬೆಳೆ ವಿಮೆ ವಿಚಾರದಲ್ಲಿ ನಾನು ಪ್ರತ್ಯೇಕವಾಗಿ ಅದಕ್ಕೊಂದು ಸಭೆ ಕರೆದು ಎಲ್ಲೆಲ್ಲಿ ಅನ್ಯಾಯಗಳಾಗಿದೆ ಅದನ್ನೆಲ್ಲ ಸ್ವಲ್ಪ ಪರಿಶೀಲನೆ ಕೂಡ ನಾನು ಮಾಡ್ತೇನೆ. ಸೊ ಯಾವತ್ತೂ ಕೂಡ ಇವತ್ತು ನಾವು ಭಾನುವಾರ ಇದ್ರೂ ಕೂಡ ಇದು ಬರ ಬಹಳ ಪ್ರಮುಖವಾದಂಥ ವಿಚಾರ. ಅದಕ್ಕೆ ರಾಜ್ಯದ ಎಲ್ಲ ಅಧಿಕಾರಿಗಳು ಕೂಡ ಕರೆಸಿ ಆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಕೂತ್ಕೊಂಡು ಅವರು ಕೂಡ ಅವರ ವರದಿಗಳನ್ನು ಕೊಟ್ಟಿದ್ದಾರೆ. ಸೊ ಅವರು ಕೂಡ ನಮಗೆ ಯಾವ ಭಾನುವಾರ ಇಲ್ಲ, ಶನಿವಾರ ಇಲ್ಲ, ನೋ ಹಾಲಿಡೇ, ಎಲ್ಲ ದಿನ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಇದು ಟೀಮ್ ಕರ್ನಾಟಕ. ಸೊ ಒಗ್ಗಟ್ಟಿನಿಂದ ನಾವೆಲ್ಲ ಸೇರಿ ಅಧಿಕಾರಿಗಳು ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನು ಈಗಾಗಲೇ ತಿಳಿಸಿದ್ದೇನೆ. ಸೊ ಇದು ತಮಗೆ ಈ ವಿಚಾರ ಕ್ಯಾಬಿನೆಟ್ನಲ್ಲಿ ಟೋಟಲ್ ಇದುವರೆಗೆ ಸೋಯಿಂಗ್ ಆಗದಿರೋ ತಾಲೂಕು ಎಷ್ಟಿದೆ, ಎಷ್ಟು ಸೋಯಿಂಗ್ ಆಗಿದೆ, ರೈಸ್ ನಲ್ಲಿ ಎಷ್ಟು ತಾಲೂಕಲ್ಲಿ ಮಾಡ್ತೀವಿ ಸರ್? ಈಗ 158 ತಾಲೂಕುಗಳಲ್ಲಿ ಸಾಧಾರಣ ಮಳೆ, 20ರಲ್ಲಿ ಮಳೆನೇ ಇಲ್ಲ. ಸೊ ಎಲ್ಲೂ ಕೂಡ ನೀವು ಬಹಳ ಹುಷಾರಾಗಿರ್ಬೇಕು ಅಂತ ಹೇಳಿದ್ದೇವೆ. ಒಂದು ಜಿಲ್ಲೆನಂತೂ ಬಹಳ ವರ್ಷ ಪೊಸಿಷನ್ ಇದೆ. ಯಾವ ಜಿಲ್ಲೆ ಸರ್ ಅದು? ವಿಜಯನಗರ. ಸೊ ಬರೋಬ್ಬರಿ ಇರುತ್ತೆ. ಎರಡನೇದು ನಮ್ಮ ಇವತ್ತು ಕ್ಯಾಬಿನೆಟ್ ಸಬ್ಜೆಕ್ಟ್ ಅಲ್ಲಿ ಕರ್ನಾಟಕ ಅಗ್ರಿಟೆಕ್ ಮಿಷನ್ 2026 ಅದರಲ್ಲಿ ಸ್ಯಾಟಲೈಟ್ ನಿಂದ ಡಾಟಾ ತೆಗೆದುಕೊಂಡು ಡ್ರೋನ್ ಸರ್ವೆ ಮಾಡಿಸಿ ಈ ಹವಾಮಾನ ಮುನ್ಸೂಚನೆ ಕೊಡಲಿಕ್ಕೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿ ರೈತರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಸೊ ಪೆಸ್ಟಿಸೈಡ್ಸು, ಅದು ಏನು ರೋಗಗಳು, ಕ್ರಾಪ್ ಪ್ಯಾಟರ್ನ್ ಹೇಗಿರಬೇಕು, ಏನೇನು ಅವರು ಬಿತ್ತನೆ ಮಾಡಬೇಕು ಅನ್ನೋದೆಲ್ಲ ಮಾಡಲಿಕ್ಕೆ ಒಂದು 36 ಕೋಟಿ ರೂಪಾಯಿ ಒಂದು ಅಂದಾಜು ಮೊತ್ತದ ಒಂದು ಸಮೀಕ್ಷೆ ಮಾಡಲಿಕ್ಕೆ ಅವರಿಗೆ ಒಂದು ಅನುಮೋದನೆಯನ್ನು ನಾವು ಕೃಷಿ ಇಲಾಖೆಗೆ ಕೊಟ್ಟಿದ್ದೇವೆ. ಹಿಂದುಳಿದವರು ಸುಮಾರು ಕಲ್ಯಾಣ ಇಲಾಖೆಯಲ್ಲಿ ಅವರು ಹಾಸ್ಟೆಲ್ಗೆ ಸುಮಾರು 7,500 ಕಾಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ, 15,000 ಹಾಸಿಗೆಗಳನ್ನ ಪರ್ಚೇಸ್ ಮಾಡಲಿಕ್ಕೆ ಒಂದು 30 ಕೋಟಿ ರೂಪಾಯಿ ವೆಚ್ಚದ ಒಂದು ಆಡಳಿತಾತ್ಮಕ ಅನುಮೋದನೆಯನ್ನು ಕೂಡ ಕೊಟ್ಟಿದ್ದೇವೆ. ಆಮೇಲೆ ಅಲೆಮಾರಿ ಜನಾಂಗದ ಬಗ್ಗೆ ಕೆಲವು ತಾಲೂಕುಗಳಲ್ಲಿ ಕೆಲವು ಮನೆಗಳು ಕಟ್ಟಬೇಕು ಅನ್ನೋದು ಹಿಂದೆ ಪ್ರಸ್ತಾವನೆ ಬಂದಿತ್ತು. ಅದನ್ನು ಒಟ್ಟು 10 ಲಕ್ಷ ರೂಪಾಯಿ ಒಂದು ಯೂನಿಟ್ ಕಾಸ್ಟ್, 380 ಚದರಡಿ ಇರುವಂಥ ಒಂದು 400 ಅಡಿ ಇರುವಂಥ ಚದರ ಒಂದು ಮನೆಯನ್ನು 10 ಲಕ್ಷ ರೂಪಾಯಿ ಯೂನಿಟ್ ಕಾಸ್ಟ್ ಅಂತ ನಿಗದಿ ಮಾಡಿ ಅದು ಕೂಡ ಸುಮಾರು ಅನುಮತಿಯನ್ನು ನಾನು ಕೊಟ್ಟಿದ್ದೇನೆ. ಎಲ್ಲೆಲ್ಲಿ ಆ ರೀತಿ ಪರಿಸ್ಥಿತಿ ಇದೆ ಅದಕ್ಕೆಲ್ಲ ಮಾಡಿ ಅಂತ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದಲ್ಲದೆ ಫಸ್ಟ್ ಟೈಮ್ ನಮ್ಮ ರಾಯಚೂರಿಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ IIT